ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ಏಳನೇ ತರಗತಿ SAT ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ಮಾರ್ಚ್ 26ರಂದು ಗಣಿತ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ಗಣಿತ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಕ್ಕೆ ವೇರು ಇಂಪಾರ್ಟೆಂಟು ನಿಮ್ಮ SAT ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ಒಂದು SAT ಎಕ್ಸಾಮ್ನ ಗಣಿತ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ ಮತ್ತು ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ, ಅದೇ ಕ್ವಶನ್ ಕೊಡ್ತಾರೆ. ಹೇಳ್ತೀನಿ ಯಾವ ಇಂಪಾರ್ಟೆಂಟ್ ಅಂತ, ಕೊನೆವರೆಗೆ ನೋಡಿ. ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೇನೆ, ನೋಡ್ಕೊಂಡು ಹೋಗಲೇಬೇಕು. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಆಡ್ತಾ ಇದ್ದೀರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ನಿಮಗೆ ನಿಮ್ಮೊಂದು 7ನೇ ತರಗತಿ SAT ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲವನ್ನ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ 7th ಫ್ರೆಂಡ್ಸ್ ಇದ್ದಾರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. 7ನೇ ತರಗತಿ ದ್ವಿತೀಯ ಸಂಖ್ಯಾತ್ಮಕ ಮೌಲ್ಯಾಂಕನ ಅಂದರೆ SAT ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ಸಮಯ 1 ಗಂಟೆ 30 ನಿಮಿಷ. ವಿಷಯ ಗಣಿತ. ಗರಿಷ್ಠ ಅಂಕಗಳು 40 ಮಾರ್ಕ್ಸ್ಗೆ ಎಕ್ಸಾಮು ಇರುತ್ತದೆ. 1ನೇ ಮೇನಲ್ಲಿ ನಿಮಗೆ 4 ಬಹುಆಯ್ಕೆ ಇರ್ತವೆ, 4 ಮಲ್ಟಿಪಲ್ ಕ್ವಶನ್ಗಳು ಇರ್ತವೆ. ಪ್ರತಿ ಕ್ವಶನ್ಗೆ 1 ಅಂಕ. 1ನೇ ಕ್ವಶನ್ ನೋಡಿ, 2/3 ಅನ್ನು ಅನುಪಾತದಲ್ಲಿ ಬರೆದಾಗ ಏನಾಗ್ತದೆ? ಅನುಪಾತದಲ್ಲಿ 2/3 ಏನಾಗ್ಬೋದು ಅನುಪಾತದಲ್ಲಿ? 1ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಆನ್ಸರು ಆಪ್ಷನ್ ಎ 2:3, 2:3 ಆಗ್ತದೆ, 2:3. ಇನ್ನು ಸೆಕೆಂಡ್ ಒಂದು ಕ್ವಶನ್ನು, ವ್ಯುತ್ಕರ್ಮವಿಲ್ಲದಿರುವ ಭಾಗಲದ ಸಂಖ್ಯೆ, ವೃತ್ಕರ್ಮ ಇಲ್ಲದಿರುವ ಭಾಗಲದ ಸಂಖ್ಯೆ ಯಾವುದಾಗ್ಬೋದು? -1, 0, 3/5, 1 ಯಾವುದಾಗ್ಬೋದು? ಎರಡನೇದು ಆನ್ಸರು ಆಪ್ಷನ್ ಬಿ 0 ಸರಿಯಾದ ಉತ್ತರ. ಇನ್ನು 3ನೇ ಕ್ವಶನ್ನು, ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರ ಕೇಳಿದರೆ ಏನಾಗ್ಬೋದು? ವಿಸ್ತೀರ್ಣ, ಪರಿಧಿ, ಕಂಸ, ಜ. 3ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ ಪರಿಧಿ ಕರೆಕ್ಟ್ ಆನ್ಸರ್. ಇನ್ನು ಕ್ವಶನ್ ನಂಬರ್ 4, ಘಾತ ಸಂಖ್ಯೆ 5² ಘಾತ ಸೂಚಿ 5 ಸ್ಕ್ವೇರ್ನ ಘಾತ ಸೂಚಿ ಕೇಳಿದರೆ 2, 5, 25, 10 ಯಾವುದಾಗ್ಬೋದು? 4ನೇ ಕ್ವಶನ್ಗೆ ಆನ್ಸರು ಎಷ್ಟು? ಆಪ್ಷನ್ 2 ಆಗ್ತದೆ, 2. 4ನೇದು ಆಪ್ಷನ್ ಸಿ 2. ಇನ್ನು 5ನೇ ಕ್ವಶನ್ನು, ಸೊ 2 ನೋಡಿ, ಆಪ್ಷನ್ ಈ ಘಾತ ಸಂಖ್ಯೆ ಘಾತ ಸೂಚಿ 2. ನೆಕ್ಸ್ಟು ಬಿಟ್ಟ ಸ್ಥಳ ತುಂಬಿರಿ. 5ನೇದು ಚೌಕದ ಪರಿಭ್ರಮಣ ಸಮಿತಿಯ ಕ್ರಮ. ಎಲ್ಲ ಮಿಕ್ಸ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಟೈಪಿಂಗ್ ಮಾಡೋ ಮಿಕ್ಸ್ ಮಾಡಿದ್ದಾರೆ, ಎಲ್ಲ ಕೊಡಿಸಿದ್ದಾರೆ. ಚೌಕದ ಪರಿಭ್ರಮಣ ಸಮಿತಿಯ ಕ್ರಮ ಏನಾಗ್ಬೋದು? 5ನೇ ಆನ್ಸರು ನೋಡಿ 4 ಆಗ್ತದೆ. ಇನ್ನು 6ನೇ ಕ್ವಶನ್ನು, ಗೋಳಕ್ಕೆ ಒಂದು ಉದಾಹರಣೆ ಏನು? ಗೋಳಕ್ಕೆ ಉದಾಹರಣೆ ಚೆಂಡು ಬೇರೆ ಕೂಡ ಬರ್ಬೋದು, ಒಟ್ಟಿನಲ್ಲಿ ಗೋಳಕ್ಕೆ ಚೆಂಡು ಒಂದು ಉದಾಹರಣೆ. ಇನ್ನು 7ನೇ ಕ್ವಶನ್ನು, ಈ ಜಾಗದಲ್ಲಿ ಹಾಕಬೇಕಾದ ಸೂಕ್ತ ಚಿಹ್ನೆಯನ್ನು ಕೇಳಿದರೆ ಯಾವುದಾಗ್ಬೋದು ಸೂಕ್ತ ಚಿಹ್ನೆ? ನೋಡಿ, ಇದು = ಚಿಹ್ನೆ, ಸೂಕ್ತ ಚಿಹ್ನೆ = ಚಿಹ್ನೆ. 8ನೇದು, ಸಮಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಇಳಿದ ಲಂಬರೇಖೆಯನ್ನು ಡ್ಯಾಶ್ ಎನ್ನುವರು ಏನಂತ ಕರೀತಾರೆ? 8ನೇ ಕ್ವಶನ್ಗೆ ಆನ್ಸರು ಸಮಮಿತೀಯ ಅಕ್ಷ ಅಂತ ಕರೀತಾರೆ. ಇನ್ನು 9ನೇ ಕ್ವಶನ್ನು, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇವೇನು 1 ಮಾರ್ಕ್ಸ್ ಕ್ವಶನ್ಸು, 4 ಅಥವಾ ಟೋಟಲಾಗಿ 4 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 1 ಅಂಕ. 9ನೇದು, ಬೀಜೋಕ್ತಿ ABX + 3AXನಲ್ಲಿ x ಸಹಗುಣಕ ಬರೆಯಿರಿ. x ನ ಸಹಗುಣಕ ಕೇಳಿದರೆ. ಸೊ 9ನೇ ಕ್ವಶನ್ ಆನ್ಸರ್ ನೋಡೋಣ. ನೋಡಿ, ಇದು ಆಗ್ತದೆ ಸಹಗುಣಕ 3A ಆಗ್ತದೆ. ಇನ್ನು 10ನೇ ಕ್ವಶನ್ನು, 6 ಆಧಾರ ಸಂಖ್ಯೆಯನ್ನು ಬರೆಯಿರಿ. ಆಧಾರ ಸಂಖ್ಯೆ ಹೇಳಿದರೆ 6 ಗಣಾಂಕ 1 ಆಧಾರ ಸಂಖ್ಯೆ. 10ನೇದು, ಇಲ್ಲಿ 6 ಸರಿಯಾದ ಉತ್ತರ. ಇನ್ನು 11, ಇಂಗ್ಲಿಷ್ ಅಕ್ಷರದ ಸಿನಲ್ಲಿ ಇರುವ ಪರಿಭ್ರಮಣ ಸಮಿತಿಯ ಕ್ರಮ ಎಷ್ಟು? ಕೇಳಿದರೆ 11ನೇ ಕ್ವಶನ್ಗೆ ಆನ್ಸರು ನೋಡಿ 1 ಆಗ್ತದೆ. ಇನ್ನು 12ನೇ ಕ್ವಶನ್ನು, ಆಯತಘನದಲ್ಲಿ ಇರುವ ಮುಖಗಳ ಸಂಖ್ಯೆ ಎಷ್ಟು? ಮುಖಗಳ ಸಂಖ್ಯೆ
12ನೇ ಆನ್ಸರ್ ನೋಡಿ 6 ಮುಖಗಣ ಇರ್ತವೆ. ಇನ್ನು 13 ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಇವು ಏನು 2 ಅಂಕ ಪ್ರಶ್ನೆ 10 ಇರ್ತವೆ, ಟೋಟಲ್ 20 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 10 ಕ್ವಶನ್ ನೋಡಿ. 13 ಕೆಳಗಿನ ಬೀಜ ಪದಗಳಲ್ಲಿ ಇರುವ ಜಾತಿ ಬೀಜ ಪದಗಳನ್ನು ಗುರುತಿಸಿ ಬರೆಯಿರಿ. ಕೊಟ್ಟಿದ್ದಾರೆ 5N 8A 9A 3N 19N. 13ನೇ ಕ್ವಶನ್ಗೆ ಆನ್ಸರು ನೋಡಿ, ಜಾತಿ ಬೀಜ ಪದಗಳು 5N 3N 19N 8A 9A. ಇನ್ನು 14ನೇದು ಲಂಬ ಸಮಿತಿ ಅಕ್ಷರವನ್ನು ಹೊಂದಿರುವ ಇಂಗ್ಲೀಷ್ ವರ್ಣಮಾಲೆಯ 4 ಅಕ್ಷರಗಳನ್ನು ಹೆಸರಿಸಿ. ಇಂಗ್ಲೀಷ್ ವರ್ಣಮಾಲೆಯ 4 ಅಕ್ಷರಗಳು. 14ನೇ ಕ್ವಶನ್ಗೆ ಆನ್ಸರು ನೋಡ್ಕೊಳ್ಳಿ, ABOHI. ಕ್ವಶನ್ ನಂಬರ್ 15 20% 10 ಲೀಟರ್ ಎಂದರೆ ಎಷ್ಟು ಕಂಡುಹಿಡಿಯಿರಿ. 20% 10 ಲೀಟರ್ ಅಂದಿದ್ದಾರೆ. ಎಷ್ಟಾಗ್ಬೋದು? 20% 10 ಲೀಟರ್ ಎಷ್ಟಾಗ್ತದೆ? 21 ಬರ್ತದೆ ನೋಡಿ. ಇನ್ನು 16ನೇ ಕ್ವಶನ್ನು 128 ಡಿವೈಡೆಡ್ ಬೈ -64 ಆದರ್ಶ ರೂಪದಲ್ಲಿ ಬರೆಯಿರಿ. ಆದರ್ಶ ರೂಪ 16ನೇದು ನೋಡ್ಕೊಳ್ಳಿ, 2/1 ಆಗ್ತದೆ. ಸಾಲ್ವ್ ಮಾಡಿ, ನೀವು ಬರೀ ಓದಿದ್ರೆ ಆಗೋದಿಲ್ಲ. ನೀವು ಕೂಡ ರಫಕಲ್ಲಿ ಟ್ರೈ ಮಾಡಿ, ಉತ್ತರ ತಪ್ಪಾಲೆ ಸರಿಯಾಗಲಿ ಒಟ್ಟನ್ನ ಟ್ರೈ ಮಾಡಿ. ಇನ್ನು 17ನೇ ಕ್ವಶನ್ನು 12x²y² ಅಪವರ್ತನ ವೃಕ್ಷ ರಚಿಸಿ. 17ನೇ ಆನ್ಸರ್ ಕೊಡ್ತೀನಿ, ವೇಟ್ ಮಾಡಿ. ಇದೇ ಆನ್ಸರ್ ನೋಡಿ, ಸೊ ನೋಡ್ಕೊಳ್ಳಿ. ಆಮೇಲೆ 18ನೇ ಕ್ವಶನ್ ಹೋಗೋಣ. ಅದನ್ನು ಪಾಸ್ ನೋಡ್ಕೊಳ್ಳಿ, ನೀವು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. 18ನೇ ಕ್ವಶನ್ನು ಸುಲಭ ರೂಪಕ್ಕೆ ತನ್ನಿ. ಸುಲಭ ರೂಪಕ್ಕೆ ತರಬೇಕು. ಕೇಳ್ಬೋದು ಈ ಕ್ವಶನು, ಸೇಮ್ ಬೆನ್ನೇ ಕೇಳ್ಬೋದು ಅಥವಾ ಜಸ್ಟ್ ನಂಬರ್ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ಎಲ್ಲ ಕ್ವಶನ್ಗಳು ಅವನೇ ಕೇಳ್ತಾರೆ, ಆದರೆ ನಂಬರ್ ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ? ನಂಬರ್ ಚೇಂಜ್ ಮಾಡ್ತಾ ನೋಡ್ಕೊಂಡಿರಿ. 18ನೇ ಕ್ವಶನು ಸುಲಭ ರೂಪ ನೋಡಿ, ಇಲ್ಲಿ 64 ಬರ್ತದೆ. ಇನ್ನು 19 ಸಮಮಿತಿ ರೇಖೆಗಳನ್ನು ಹೊಂದಿದ 2 ಆಕೃತಿಗಳನ್ನು ಚಿತ್ರಿಸಿ. ಸಮಮಿತಿ ರೇಖೆಗಳನ್ನು ಹೊಂದಿರುವ 19 ನೋಡ್ಕೊಳ್ಳಿ, Any2 ಬರಬೇಕು. 4 ಕೊಟ್ಟಿದ್ದೀನಿ, Any2ನ ಬರಬೇಕು. ಓಕೆ, ನೋಡ್ಕೊಳ್ಳಿ. ಸೊ 4 ಬಂದರೆ 4 ಬರೀರಿ. 20ನೇದು ಕೆಳಗಿನ ಘನವಸ್ತುಗಳನ್ನು ಹೆಸರಿಸಿ. ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಇವು ಘನವಸ್ತುಗಳು, ಇದನ್ನು ಹೆಸರಿಸಬೇಕು. ಏನೇನು? ಆಯತಘನ, ವರ್ಗ, ಪಾದಗೋಪುರ, ಶಂಕು, ಚೌಗನ. ಕೇಳ್ಬೋದು ಈ ಕ್ವಶನ್, ನೋಡ್ಕೊಳ್ಳಿ. ಇನ್ನು 21 ಒಂದು ತರಗತಿಯಲ್ಲಿ ಒಟ್ಟು 50 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ 2/5 ಹುಡುಗಿಯರು ಇದ್ದಾರೆ. ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು, ರಿಪೀಟ್ ಆಗ್ಬೋದು. 21, 22, 21ನೇ ಆನ್ಸರು ನೋಡಿ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 50, ಹುಡುಗಿಯರ ಸಂಖ್ಯೆ ಎಷ್ಟಾಗ್ತದೆ? ಹುಡುಗರ ಸಂಖ್ಯೆ 30. 50 - 20 ಅಂತ ಬಂದಾಗ 30. ನಂತರ 22 ಕೆಳಗೆ ಕೊಟ್ಟಿರುವ ಚಿತ್ರವನ್ನು ರಚಿಸಿ. ಅದರಲ್ಲಿ ಒಂದು ಕರ್ಣವನ್ನೆಳೆದು ನಂತರ ಕೆಲವು ಭಾಗಗಳನ್ನು ಛಾಯೀಕರಿಸಿ ಸಮಮಿತಿ ಆಕೃತಿಯಾಗಿ ಮಾಡಿ. 22ನೇ ಕ್ವಶನ್ನು ಆನ್ಸರ್ ನೋಡಿ, ಈ ರೀತಿ ಬರ್ತದೆ. ಅದಾದ ನಂತರ 23ನೇ ಕ್ವಶನ್ನು ಕೆಳಗಿನ ಪ್ರಶ್ನೆ ರಚಿಸಿ. ಇವೇನು 4 ಅಂಕ ಪ್ರಶ್ನೆಗಳು, 2 ಅರ್ಥ, ಟೋಟಲ್ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. 23 ಒಂದು ಮೊತ್ತಕ್ಕೆ 3 ವರ್ಷಗಳಿಗೆ 5% ಬಡ್ಡಿಯ ದರದಲ್ಲಿ 450 ಬಡ್ಡಿ ದೊರೆಯುವ ಮೊತ್ತ ಕಂಡುಹಿಡಿಯಿರಿ. 24 5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ. ಕೇಂದ್ರ O ತ್ರಿಜ್ಯ OA ಮತ್ತು ವ್ಯಾಸ ABಗಳನ್ನು ಗುರುತಿಸಿ. ಸೊ 2 ಕ್ವಶನ್ ಆನ್ಸರ್ ಕೊಡ್ತೇನೆ, ಉತ್ತರ ನೋಡೋಣ. 23, 24 ನೋಡಿ. ಸೊ 23 ಈ ರೀತಿ ಬರ್ತದೆ. ಸೊ ಎಷ್ಟು ಬರ್ತದೆ? P 3000, A 3450 ಬರ್ತದೆ. ನೀವು ಕೂಡ ಸಾಲ್ವ್ ಮಾಡಿ, ಬಿಡಿಸಿ ಲೆಕ್ಕವನ್ನು, ಬರ್ತದೆ ನಿಮಗೆ ಆನ್ಸರು. P 3000 ಬಂದಿದೆ ನೋಡಿ. ಆಮೇಲೆ ನೆಕ್ಸ್ಟ್ ಒಂದು ಲಾಸ್ಟ್ ಕ್ವಶನ್ನು 24 ಈ ರೀತಿ ಬರ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗೆಲ್ಲ ಚಾನಲ್ ಮ್ಯಾಗೆ 7ನೇ ತರಗತಿ SC2 ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು ಎಲ್ಲ ವಿಷಯ, ಹಿಂದಿ ಆಗಿರ್ಬೋದು, ಎಲ್ಲ ವಿಷಯ ಮಾಲ್ ಕ್ವಶನ್ ಪೇಪರು ಉತ್ತರ ಸಹಿತ ಹಾಕಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.